ಮತ್ತೆ ನನಕತ್ತೀರಿ ಮಂಡಕ್ಕಿ ಮೆಣಸಿನಕಾಯಿ ಮಾಡಿ ತಿಂದ ಹಂಗಂತೀರಾ? ಊರಾಗ ಏನಾಗೈತೆ ನೋಡ್ರಿ ಇಲ್ಲ ಆಗಿದೆ ಆಗಿದೆ ಆಗಿದೆ. ಸಂತೋಷ ಸಂತೋಷ. ಕುಡಿಯೋ. ಮುಂದ ನೀವು ತಗೊಳಂಗಿಲ್ಲೇನ್ರಿ? ಥಂಡಿ. ಇವನ್ನೆಲ್ಲೂ ನೋಡಿನಲ್ಲ. ಹವಲ್ಲ ನೋಡ ಹುಡುಗಿನ ಕರೆಸಿ ಮತ್ತೆ. ಅಬ್ಬಾ ನಮ್ ನವೀನಾಗೆ ತಕ್ಕ ಜೋಡಿ. ಖಂಡಿತ ನೋಡೇ ಬಿಟ್ಟಿನಿ. ಬೀಗ್ರೆ, ನಿಮ್ ಹುಡುಗ ನಮ್ಗೆ ಸಂಪೂರ್ಣ ಇಷ್ಟ ಆಗಿದ್ದಾನೆ. ನಮ್ಮ ಮಗಳನ್ನ ನಿಮ್ಮನೆ ಕೊಡೋದಕ್ಕೆ ನಮ್ ಯಾವ ಅಭ್ಯಂತರನೂ ಇಲ್ಲ. ನಮಗೂ ನಿಮ್ಮ ಹುಡುಗಿ ಇಷ್ಟ ಆದ್ಲು. ಏನಂತೀಯ ಸುಮಿ? ಏನಂತೀಯ ನವೀನ? ಅವನ ಇವ ಚಿಕ್ಕ ವಿದ್ಯಾ ಮಗನ ಮಾಡ್ತೀನಿ ವಾಲ್ಗ ಊದಿಸ್ಬಿಡೋದೆ. ದೋಸ್ತ ನೋಡಿ ಒಟ್ಟು ಮಾತಾಡೋದೈತು. ಏನು ಸ್ವಲ್ಪ ಮಾತಾಡೈತಿ. ಬಾ ಸರಿ ಹೋಗುನ್ ಬಾಪ. ಒಂದ್ ನಿಮಿಷ ಬಂದೆ. ಅದು ಇಷ್ಟು ದಿನ ಯಾವ ಹುಡುಗಿನೂ ನಾನು ಒಪ್ಕೊಂಡಿಲ್ಲ ಅಂತ ತುಂಬ ಫೀಲಿಂಗಲ್ಲಿದ್ದೆ. ಆದರೆ ಆದರೆ ಅಯ್ಯೋ ಪಾಪ ಮಗ ನವೀನ, ನನ್ನನ್ನು ಯಾವಾಗಲೂ ಎಡವಟ್ಟು ಅಂತಿದ್ಯಲ್ಲ, ಈಗ ನೋಡು ಹೆಂಗೆ. ಅಪ್ಪ ನಾನು ಇಮ್ಯಾಜಿನೇಷನ್ ಇದ್ದೆ, ಈಗಲೂ ಇಲ್ಲಿಗೆ ಬಂದು ಕಾಟ ಕೊಡ್ಬೇಕಾ? ಸುಮ್ಮನೆ ಹೋಗ್ಬಿಡ. ಕಂಟಿನ್ಯೂ ಕಂಟಿನ್ಯೂ. ನೀವೇನೋ ಹೇಳ್ತಾ ಇದ್ರಿ, ಕಂಟಿನ್ಯೂ. ಅದೇ ಇಷ್ಟು ದಿನ ಯಾವ ಹುಡುಗಿನೂ ನಾನು ಒಪ್ಕೊಂಡಿಲ್ಲ ಅಂತ ತುಂಬ ಬೇಜಾರಲ್ಲಿದ್ದೆ. ಆದರೆ ಅದೀಗ ಒಳ್ಳೇದಾಯ್ತು ಅಂತ ನನಗನ್ನಿಸ್ತಿದೆ. ಓಹೋ, ಯಾಕೆ? ಅವ್ರೇನಾದರೂ ಒಪ್ಕೊಂಡಿದ್ದಿದ್ರೆ ನೀವು ನನಗೆ ಸಿಗ್ತಿರ್ಲಿಲ್ವಲ್ಲ, ಅದಕ್ಕೆ. ಇನ್ಮೇಲೆ ನಾನು ಮಿಸ್ ಅಲ್ಲ, ಅಬ್ಬಾ, ಎಸ್ ನಿಮ್ಮನ್ನ ನಾನು ಕಾಯ ವಾಚ ಮನ್ಸ ಪ್ರೀತಿ ಮಾಡ್ತೀನಿ. ಹೌದೌದು, ಮೊದಲೆಲ್ಲ ಹಿಂಗೆ ಹೇಳ್ತೀರಾ. ಆಮೇಲೆ ನನ್ನ ಕಾಚಲ್ಲಿ, ನನ್ನ ವಾಚಲ್ಲಿ, ನನ್ನ ಸಾಕ್ಸಲ್ಲಿ, ನನ್ನ ಖರ್ಚಿಫಲ್ಲಿ ಅನ್ನೋದೇ ಆಗೋಗುತ್ತೆ. ಅಯ್ಯೋ, ಹಾಗೆಲ್ಲ ಏನು ಆಗಲ್ಲ ರೀ. ಇವಾಗ ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರೋಣ. ನಾವು ನಮ್ಮ ಪಯಣನ ಶುರು ಮಾಡೋಣವಾ? ಆಲ್ ದ ಬೆಸ್ಟ್. ನಿಮಗೂ ಜಾಂಗಿರು ಬೇಡ ಬೇಡ. ಆದ್ರೆ ನಮ್ಗೆ ಈ ಮದುವೆ ಬೇಡ. ಯಾಕೆ ಮಾವ? ಇವ್ರೇನೋ ಹೊಸ್ದಾಗಿ ಕತೆ ಶುರು ಹಚ್ಕೊಂಡವ್ರೆ, ಕೇಳಲ್ಲ? ಹೌದಾ, ಹೇಳಿ ಮಾವ. ಮಾವನೂ ಇಲ್ಲ ಗೀವನೂ ಇಲ್ಲ, ನಮ್ಗೆ ಈ ಸಂಬಂಧ ಬೇಡ ಅಂದೆ ಅಷ್ಟೇ. ಅಷ್ಟೇ? ಯಾಕಂತೆ? ಲೋ ನವೀನ, ಅವ್ರ ಈ ಸಂಬಂಧ ಬೇಡ ಅಂತ ಹೇಳ್ತಾವ್ರ ಕಣ್ಲಾ. ಓ, ಸಂಬಂಧ ಬೇಡ ಅಂತಿದಾರ? ಹೋಗ್ಲಿ ಬಿಡಿ. ಲೋ, ಸಂಬಂಧ ಬೇಡ ಅಂತಿದ್ದಾರೆ ಕಣೋ. ಇಲ್ಲಿಂದ